ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮದು ಹೊಸದಾಗಿ ಡಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸುಮಾರು ಜನಕ್ಕೆ ಗೊತ್ತು, ಸಾಯಿ ಫ್ಯಾಷನ್ ಸ್ಟಾರ್ಟ್ ಮಾಡಿದ್ದೀನಿ, ಸ್ಯಾರೀಸ್ ಎಲ್ಲ ಸೇಲ್ ಮಾಡ್ತೀನಿ. ಇವಾಗ ಡಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಸ್ಪೆಷಲಿ ನಾನು ಪ್ರಾಣಿಗಳ ಬಗ್ಗೆನೇ ಡಿಸ್ಕಸ್ ಮಾಡ್ತೀನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2-3 ವೀಡಿಯೋಸ್ ಹಾಕಿದೆ, 3 ಡೇಸ್ ಆಯಿತು ಸ್ಟಾರ್ಟ್ ಮಾಡಿ. ವ್ಯೂಸ್ ಅಂತೂ 1000 ಮೇಲೆ ಹೋಗ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ಸ್ ಯಾರೂ ಇಲ್ಲ. ಓನ್ಲಿ 22 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಕೈ ಮುಗಿದು ಕೇಳ್ಕೊತೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಅನಿಮಲ್ಸ್ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಅವೇರ್ನೆಸ್ ಬೇಕು. ಓನ್ಲಿ ಮಕ್ಕಳಿಗೆ ಅಲ್ಲ, ಸುಮಾರು ದೊಡ್ಡವ್ರಿಗೂ ಬೇಕು. ಯಾಕಂದರೆ ನಾನು ಈ 10-12 ಇಯರ್ಸ್ನಿಂದ ಡಾಗ್ಸ್ನ, ಕ್ಯಾಟ್ಸ್ನ ಎಲ್ಲ ರೆಸ್ಕ್ಯೂ ಮಾಡೋದು, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸೋದು, ಅವ್ರಿಗೆ ಫೀಡಿಂಗ್ ಕೊಡೋದು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಲೂ ಮಾಡ್ತಾಯಿದ್ದೀನಿ, ರೆಸ್ಕ್ಯೂನೂ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ನನಗೆ ಗೊತ್ತಾಗಿದ್ದು ಏನಂದರೆ, ಸುಮಾರು ಮಕ್ಕಳಿಗೆ ಅಲ್ಲ ದೊಡ್ಡವ್ರಿಗೂ ಪ್ರಾಣಿಗಳ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಈ ಪ್ರಾಣಿಗಳ ಜೊತೆ ಎಕ್ಸಿಸ್ಟೆನ್ಸ್ ಅಂದರೆ ಅವರು ನಮ್ಮ ಥರ ಬದುಕೋಕ್ಕೆ ಅವಕಾಶ ಇದೆ ಭೂಮಿ ಮೇಲೆ ಅನ್ನೋ ಒಪಿನಿಯನ್ ಸುಮಾರು ದೊಡ್ಡವ್ರಿಗೂ ಇಲ್ಲ. 70-80 ಇಯರ್ಸ್ ಆಗಿರೋರೆಲ್ಲನೂ, ಯಾಕಮ್ಮ ಇಲ್ಲಿ ಫೀಡ್ ಮಾಡ್ತೀಯಾ, ನಿಮ್ಮ ಮನೆಗೆ ಕರ್ಕೊಂಡೋಗು, ನಮ್ಮ ರೋಡಲ್ಲಿ ಯಾಕೆ ಫೀಡ್ ಮಾಡ್ತೀಯಾ, ಈ ಥರ ಜಗಳಕ್ಕೆ ಬರ್ತಾರೆ. ಇದು ಒಂಚೂರು ನಮ್ಮ ನೆಕ್ಸ್ಟ್ ಜನ್ರೇಷನ್ಸ್ಗೆ ಅವೇರ್ನೆಸ್ ಕೊಡೋಣ ಅಂತ ನಾನು ಈ ಚಾನೆಲ್ನ ಸ್ಟಾರ್ಟ್ ಮಾಡಿದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಫುಲ್ಲು ಕಂಪ್ಲೀಟ್ ಪ್ರಾಣಿಗಳ ಬಗ್ಗೆನೇ ಎಕ್ಸ್ಪ್ಲೈನು ಮಾಡ್ತೀನಿ, ವೀಡಿಯೋಸೂ ಹಾಕ್ತಾ ಇರ್ತೀನಿ. ದೊಡ್ಡವ್ರಿಗೂ ಇಷ್ಟ ಆಗ್ಬೋದು. ಎಸ್ಪೆಷಲಿ ಮಕ್ಕಳಿಗೆ ತೋರಿಸಿ ಈ ಚಾನಲ್ನ, ಯಾಕಂದರೆ ಅವರು ಅಪ್ಕಮಿಂಗ್ ನೆಕ್ಸ್ಟ್ ಜನ್ರೇಷನ್ ಅಲ್ವಾ, ಅವ್ರಿಗೆ ತುಂಬ ಹೆಲ್ಪ್ ಆಗತ್ತೆ ಇದು ಪ್ರಾಣಿಗಳಿಗೆ ನಾವು ಯಾಕೆ ಫೀಡ್ ಮಾಡಬೇಕು, ಫಸ್ಟ್ ಪಾಯಿಂಟ್. ಇದು ನನಗೆ ತುಂಬ ಇಷ್ಟ ಎಕ್ಸ್ಪ್ರೆಸ್ ಮಾಡೋಕ್ಕೆ. ನಾನು ತುಂಬ ಪ್ರೌಡಾಗಿ ಫೀಲ್ ಆಗ್ತೀನಿ. ನಾನು ಫೀಡ್ ಮಾಡ್ತೀನಿ ಅಂತ ಹೇಳೋಕ್ಕೆ ತುಂಬ ಪ್ರೌಡಾಗಿ ಫೀಲ್ ಆಗ್ತೀನಿ ನಾನು. ಸುಮಾರು ಜನ ಫೀಡ್ ಮಾಡೋಕ್ಕೆ ಇಷ್ಟಪಡೋದು ಬಿಡಿ, ಅದು ಮನೆ ಮುಂದೆ ಸುಮ್ಮನೆ ಪಾಪ ಎಲ್ಲೋ ಮಲಗಿದ ಕಡೆ ಒಂದು ಕೋಲ್ ಎತ್ಕೊಂಡೋಗಿ ಡಬಾರ್ ಅಂತ ಹೊಡಿತಾರೆ. ಎದ್ನೋ ಬಿದ್ನೋ ಅಂತ ಓಡೋಗ್ತಾ ಇರುತ್ತೆ. ನೋಡೋಕ್ಕೆ ಸಂಕಟ ಆಗುತ್ತೆ ಒಂದೊಂದು ಸಲ. ಸರಿ, ಇದೆಲ್ಲ ನೋಡಿ ನಂಗೆ ಅನ್ನಿಸ್ತು, ಒಂದು ಚಾನಲ್ನ ಸ್ಟಾರ್ಟ್ ಮಾಡೋಣ, ಮಕ್ಕಳಿಗೆ ಸ್ವಲ್ಪ ಈ ಪ್ರಾಣಿಗಳ ಬಗ್ಗೆ ಅವೇರ್ನೆಸ್ ಕೊಡೋಣ. ಎಕ್ಸಿಸ್ಟೆನ್ಸ್ ಅಂತಾರೆ, ಪ್ರಾಣಿಗಳು ನಮ್ಮ ಜೊತೆ ಬೆಳಿಬೇಕು, ಅದು ನಮ್ಮನ್ನು ಲವ್ ಮಾಡುತ್ತೆ. ನಾವು 4 ಸಲ ಊಟ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಆಗುತ್ತೆ, ಬಿಸ್ಕೆಟ್ ಆಗುತ್ತೆ, ತಿಂಡಿ ಆಗುತ್ತೆ, ಮತ್ತು ಮಧ್ಯಾಹ್ನ ಲಂಚ್ ಆಗುತ್ತೆ, ಕಾಫಿ ಆಗುತ್ತೆ, ಕಾಫಿ ಜೊತೆ ಕಾಫಿ, ಟೀ, ಅದರ ಜೊತೆ ಬಿಸ್ಕೆಟ್ಟು, ಬನ್ನು, ಬೋಂಡ, ಬಜ್ಜಿ ಎಲ್ಲ ಆಗುತ್ತೆ, ಮತ್ತು ನೈಟ್ಗೆ ಡಿನ್ನರ್ ಆಗುತ್ತೆ. ನೈಟ್ ಮಲಗೋವಾಗ ಇನ್ನೊಂದು ಸಲ ಹಾಲು ಬೇಕಂದ್ರೂ ಕುಡಿತೀವಿ ಅಲ್ವಾ. ಪ್ರಾಣಿಗಳಿಗೆ ಏನು ಸಿಗತ್ತೆ ಹೇಳಿ, ಅದು ಎಲ್ಲೋ ಪಾಪ ಮಲಗಿರತ್ತೆ. ಕೆಲವರು ವಾಕಿಂಗ್ ಬರೋರೆಲ್ಲ ಪಾರ್ಲೇಜಿ ಬಿಸ್ಕೆಟು, ಮಾರಿ ಬಿಸ್ಕೆಟ್ ಏನೋ ಹಾಕ್ತಾರೆ. ಒಂದು ದಿನ 2 ಮಾರಿ ಬಿಸ್ಕೆಟ್ಟೇ ಸಿಗ್ಬೋದು, 1 ಪಾರ್ಲೇಜಿ ಸಿಗ್ಬೋದು. ಇಡೀ ದಿನ ಅದರಲ್ಲೇ ಇರುತ್ತೆ, ವಾಟರು ಸಿಗೋಲ್ಲ ಕೆಲವು ಪ್ರಾಣಿಗಳಿಗಂತೂ. ಅದು ತುಂಬ ಶಕ್ತಿ ಇರೋ ಪ್ರಾಣಿಗಳು ಅಂದರೆ ಫೈಟ್ ಮಾಡಿ 4 ಬಿಸ್ಕೆಟ್ ತಿಂದುಬಿಡುತ್ತೆ. ಬಡಪಾಯಿಗಳು ಯಾವುದೋ ಇರುತ್ತೆ ಸಣ್ಣಕ್ಕೆ, ಅದಕ್ಕೆ ತಿನ್ನೋಕ್ಕೂ ಭಯ, ಬೇರೆ ನಾಯಿ ಜೊತೆಗೆ ಹತ್ರ ಬರೋಕ್ಕೂ ಭಯ. ಅಂಥ ನಾಯಿಗಳು ಸ್ಟಾರ್ವೇಷನಲ್ಲೇ ಸತ್ತೋಗತ್ತೆ. ಇದೆಲ್ಲ ನೋಡಿ ನನಗೆ ಚಾನಲ್ ಒಂದು ಸ್ಟಾರ್ಟ್ ಮಾಡೋಣ ಅನ್ನಿಸ್ತು. ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಪ್ರಾಣಿಗಳ ಜೊತೆ ಹೇಗೆ ನಂದು ಲೈಫ್ ಸ್ಟಾರ್ಟ್ ಆಯಿತು, ನನಗೆ ಪ್ರಾಣಿಗಳ ಮೇಲೆ ಚಿಕ್ಕ ವಯಸ್ಸಿನಿಂದ ಇಷ್ಟ ಇದೆಯಾ ಇಲ್ವಾ, ಇದು ಎಲ್ಲನೇ ಸೇರಿ ನಾನೊಂದು ಚಾನಲ್ನ ಸ್ಟಾರ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಲೈಫ್ ಜರ್ನಿ ಅಂದ್ಕೊಳ್ಳಿ ಇದು ಪ್ರಾಣಿಗಳ ಜೊತೆ ನನ್ನ ಲೈಫ್ ಜರ್ನಿ. ಫಸ್ಟ್ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಜಿಮ್ಮಿ ಅಂತ ಒಂದು ನಾಯಿ ಇತ್ತು. ಅದಕ್ಕೆ ನಾನು ಚಿಕ್ಕವಳಿದ್ದಾಗ ಸ್ಕೂಲ್ ಡೇಸಲ್ಲಿ ಒಂದೊಂದು ಬಿಸ್ಕೆಟ್ ಹಾಕೋದು ಏನೋ ಅಷ್ಟೇ. ಆಮೇಲೆ ಕಾಲೇಜ್ ಲೈಫ್ ಆಯಿತು, ಮದುವೆ ಆಯಿತು, ಎಲ್ಲ ಆಯಿತು. ಅಪ್ ಟು ಒಂದು
42 ಇಯರ್ಸ್ವರೆಗೂ ನಾನು ಯಾವ ನಾಯಿಗೂ ಒಂದು ಬಿಸ್ಕೆಟ್ ಕೊಟ್ಟಿಲ್ಲ, ಪ್ರಾಮಿಸ್ ಹೇಳ್ತೀನಿ. ಒಂದು ನಾಯಿ ಮನೆ ಮುಂದೆ ಮಲಗಿದ್ರೂ ಅದನ್ನು ಒಂದು ಕೋಲ್ ಎತ್ಕೊಂಡು ಎಪ್ಸಿ ಓಡಿಸೋವರೆಗೂ ಬಿಡ್ತಾ ಇಲ್ಲ. ನಾನು ಹಂಗೆ ಇದ್ದೆ. ಅಯ್ಯೋ ಮಕ್ಕಳನ್ನ ಕಚ್ಚಿಬಿಡತ್ತಪ್ಪ, ಓಡಿಸ್ರಿ, ಅದು ನಾಯಿ ಮಲಗಿದೆ ಮನೆ ಮುಂದೆ ಅನ್ನೋದು, ಓಡಿಸೋದು. ಬಟ್ ಅದು ನನಗೆ ಐಡಿಯಾನೇ ಇಲ್ಲ ರೀ, ನಿಜವಾಗ್ಲೂ ಹೇಳ್ತೀನಿ. ಪಾಪ ಅದು ಏನು ತಿನ್ನತ್ತೆ, ನಾವು ತಿಂದು ಏನೋ ಬಿಸಾಕೋ ಫುಡ್ಡು ಅದು ತಿನ್ನಬೇಕು. ಒಂದು ತುತ್ತು ಅನ್ನ ಕೊಡ್ಬೋದಿತ್ತಲ್ವ. ಈ ಥರ ಒಂದು ಐಡಿಯಾನೂ ಇಲ್ಲ, ಒಂದು ಅವೇರ್ನೆಸ್ಸು ಇಲ್ಲ. ಅದೇ ನಂಗೆ ಇವಾಗ ಅನಿಸತ್ತೆ, ನಾನು ಚಿಕ್ಕ ವಯಸ್ಸಿದ್ದಾಗಿನಿಂದನೂ ಸ್ವಲ್ಪ ದೊಡ್ಡವ್ರು ನನಗೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದರೆ ಆವಾಗಲಿಂದ ಅಯ್ಯೋ ಎಷ್ಟೋ ಪ್ರಾಣಿಗಳಿಗೆ ಊಟ ಕೊಡ್ಬೋದಿತ್ತು. ಎಷ್ಟೊಂದು ಪ್ರಾಣಿಗಳು ನಮ್ಮ ಕಣ್ಮುಂದೆನೇ ಹೋಗ್ತಾ ಇರುತ್ತೆ. ಫುಲ್ಲು ಅದು ಮೂಳೆ ಬಿಟ್ಕೊಂಡು, ಅದು ಬಾಲ ಎಲ್ಲ ಸಣ್ಣ ಇರುತ್ತೆ, ಬಾಲ ಮೂಳೆಗಳು ಆಚೆನೇ ಬಂದಿರುತ್ತೆ. ನಾವು ಆ್ಯಕ್ಚುಲಿ ಅದು ಕೌಂಟ್ ಮಾಡ್ಬೋದು ಎಷ್ಟು ಬೋನ್ಸ್ ಇದೆ ಅಂತ. ಆ ಥರ ಇರ್ತಾಯಿತ್ತು. ಅದೆಲ್ಲ ನನಗೆ ಫೀಲೇ ಆಗ್ತಾಯಿಲ್ಲ. ಚಿಕ್ಕ ವಯಸ್ಸಿಂದ ಹಂಗೆ ಇತ್ತು. ಅದು ನನಗೆ ಪ್ರಾಣಿಗಳ ಮೇಲೆ ಹೇಗೆ ಲವ್ ಸ್ಟಾರ್ಟ್ ಆಯಿತು ಅಂತ, ಇದಕ್ಕೆಲ್ಲ ಒಂದು ಚಿಕ್ಕ ಸ್ಟೋರೀಸ್ ಇದೆ ನನ್ನ ಲೈಫಲ್ಲಿ. ನೀವು ಕೇಳಿಸ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಕಮೆಂಟ್ಸ್ ಮಾಡ್ತೀವಿ ಅಂದರೆ ನಾನು ಕರೆಕ್ಟಾಗಿ ಹೇಳ್ತೀನಿ. ದಯವಿಟ್ಟು ಕಮೆಂಟ್ಸ್ ಮಾಡಿ ನನ್ನ ಚಾನಲ್ ನೋಡಿಬಿಟ್ಟು. ಇದು ಫಸ್ಟ್ ಸ್ಟೋರಿ ಹೇಳ್ತೀನಿ. ನಾಯಿ ನಮ್ಮ ಮನೆಗೆ ಹೇಗೆ ಬಂತು, ಇದು ಫಸ್ಟ್ ಸ್ಟೋರಿ. ಇವತ್ತು ಫಸ್ಟ್ ಸ್ಟೋರಿನಿಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಒಂದೊಂದು ನನ್ನ ಸ್ಟೋರೀಸ್ ನಾನು ಹೇಳ್ತೀನಿ, ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲೂ ನಾಯಿಗಳಿಗೆ ಬರೋ ಡಿಸೀಸಸ್ ಏನೇನು ಬರುತ್ತೆ, ಏನೇನು ಕಾಯಿಲೆಗಳು ಬರ್ಬೋದು, ನಾವು ಮನೆಯಲ್ಲಿ ಏನು ಟ್ರೀಟ್ಮೆಂಟ್ ಮಾಡ್ಬೋದು. ನಮ್ಮ ಕೈಯಲ್ಲಿ ಆಗೇ ಇಲ್ಲ ಅಂದರೆ ನಾವು ಡಾಕ್ಟ್ರ್ ಹತ್ರ ಹೋಗಲೇಬೇಕು. ನಾನು ಡಾಕ್ಟ್ರಲ್ಲ, ಹೌಸ್ ವೈಫ್ ಅಷ್ಟೇ. ಬಟ್ ಈ 10-12 ಇಯರ್ಸ್ ಪ್ರಾಣಿಗಳ ಜೊತೆ ಈ ಜರ್ನಿ ಮಾಡಿ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಇವಾಗ ಸ್ಕಿನ್ ಅಲರ್ಜೀಸ್ ಬಂತು, ಏನು ಟ್ರೀಟ್ ಮಾಡ್ಬೋದು ನಾವು, ಈ ಥರ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದೆಲ್ಲನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಫಸ್ಟು ನನಗೆ ನಾಯಿನ ಕಂಡ್ರೇ ಅಸಹ್ಯ ಅಂದರೆ ಭಯ. ಎಲ್ಲಿ ನಾಯಿ ಬರುತ್ತೋ, ಮಕ್ಕಳನ್ನ ಕಚ್ಚಿಬಿಡತ್ತೋ. ಅದಕ್ಕೆ ತಕ್ಕಂತೆ ನಮ್ಮ ಮಗ ಚಿಕ್ಕವರಿದ್ದಾಗ ನಾಯಿ ಒಂದು ಕಚ್ಚಿಬಿಟ್ಟಿತ್ತು ನಮ್ಮ ದೊಡ್ಡ ಮಗನ್ನ. ಅದು ಬೇರೆ ಭಯ ನನಗೆ. ಆವತ್ತಿನಿಂದ ಎಲ್ಲಿ ನಾಯಿ ನೋಡಿದ್ರೂ ಮಕ್ಕಳನ್ನ ಕೈ ಇಟ್ಕೊಂಡು, ಈ ಕಡೆ ನಾಯಿ ಇದ್ರೆ ಆ ಕಡೆ ಓಡೋಗ್ಬಿಡೋದು. ಅಯ್ಯೋ ಬನ್ರಪ್ಪ ನಾಯಿ ಇದೆ, ಅಯ್ಯೋ ಈ ಕಡೆ ಬಾರಪ್ಪ ಬೆಕ್ಕಿದೆ ಅಂತ. ಇವಾಗಂತ ಭಯ ಏನಿಲ್ಲ, ನಮಗೂ ಭಯ ಇಲ್ಲ, ಮಕ್ಕಳಿಗೂ ಭಯ ಇಲ್ಲ. ಆ ಥರನೇ ಇದ್ದಾರೆ ಇವಾಗ ಎಲ್ಲರೂ ತುಂಬ ಪ್ರೀತಿ ಮಾಡ್ತಾರೆ ಪ್ರಾಣಿಗಳಿಗೆ. ಇದು ಫಸ್ಟ್ ಏನಾಯ್ತಂದರೆ, ನಮ್ಮ ಚಿಕ್ಕ ಹುಡುಗನಿಗೆ 9th 10th ಇದ್ದರು. ದೊಡ್ಡ ಹುಡುಗ ಚಿಕ್ಕ ಹುಡುಗ, ಇಬ್ಬರು ಬಾಯ್ಸ್. ನಮಗೆ ಚಿಕ್ಕವನಿಗೆ ತುಂಬ ಇಷ್ಟ ಪ್ರಾಣಿಗಳಂದರೆ. ಅವನು ಒಂದೇ ಗಲಾಟೆ. 9th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ನಾಯಿನ ಸಾಕಬೇಕು, ನಾಯಿನ ತರ್ತೀನಿ ಅಂತ. ನಾನು ಒಂದೇ ಹಠ, ಬೇಡ, ನೀನೊಂದು ನಾಯಿನ ತಂದು ಕೂಡಿಸ್ಬಿಟ್ರೆ ಯಾರು ನೋಡೋರು, ಅದು ನೀನೇನು ಸ್ಕೂಲ್ಗೆ ಹೋಗ್ಬಿಡ್ತೀಯಾ, ಆಮೇಲೆ ನಾನು ತಾನೇ ಅದು ಕ್ಲೀನ್ ಮಾಡೋದು, ಗಲೀಜು ಇದು ಮಾಡುತ್ತೆ ಮನೆಯೆಲ್ಲ, ನಂಗೆ ಬೇಡವೇ ಬೇಡ ಅಂತ ನಾನು ಒಂದೇ ಹಠ. ಅವನು ನಾಯಿ ಬೇಕೇ ಬೇಕು ಅಂತ ಹಠ. ಇಬ್ಬರು ಈ ಥರ ಹಠ ಮಾಡ್ಕೊಂಡಿದ್ವಿ. ಯಾವತ್ತೋ ಒಂದಿನ ಅಪ್ಪ ಮಕ್ಕಳು ಹೋಗ್ಬಿಟ್ಟು ಒಂದು ಪುಟ್ಟು ಲ್ಯಾಬ್ನ ಎತ್ಕೊಂಡು ಬಂದರು. ಅದು ಎಲ್ಲೋ ತೊಗೊಂಡು ಬಂದರು, ಬೈ ಮಾಡ್ಕೊಂಡು ಬಂದರು. ಮೇ ಬಿ 1.5 month ಇರ್ಬೋದೇನೋ. ಅದು ಹಾಲು ಕುಡಿಯೋ ಲ್ಯಾಬ್. ಪಾಪ ತುಂಬ ಚಿಕ್ಕದು, ತುಂಬ ಕ್ಯೂಟ್. ಲ್ಯಾಬ್ ಅಂದ್ರೇ ತುಂಬ ಕ್ಯೂಟ್, ನಿಮ್ಗೆಲ್ಲರಿಗೂ ಗೊತ್ತು. ತುಂಬ ವೈಟ್ ಕಲರ್, ತುಂಬ ಚೆನ್ನಾಗಿತ್ತು, ಅದು ಕ್ಯೂಟ್ ಆಗಿತ್ತು. ಅದನ್ನು ಎತ್ಕೊಂಡು ಬಂದು, ಅಮ್ಮ ನೋಡು ಏನೋ ತಂದೀವಿ ಗಿಫ್ಟು ಅಂದರು. ನಾನು ಇದನ್ನು ಏನಕ್ಕಪ್ಪ ತಂದೆ ನೀನು, ಈ ಶನಿನ ಬೇರೆ ಎತ್ಕೊಂಡು ಬಂದುಬಿಟ್ಟಿದ್ಯಾ, ಇನ್ನು ಮನೆ ಬಿಡೋಕ್ಕಿಲ್ಲ ಮಾಡೋಕ್ಕಿಲ್ಲ ಅಂತ ಬೈದೆ ನಾನು. ಅದನ್ನು ನೋಡಿನೂ ನನಗೆ ಕನಕರ ಬಂದಿಲ್ಲ. ಆ ಥರ ಇದ್ದೆ ನಾನು. ಇದೆಲ್ಲ 10-15 years ಬ್ಯಾಕ್ ಸ್ಟೋರಿ ಇದು. ಆಮೇಲೆ ಫಸ್ಟ್ ಡೇ ಸರಿ ಅದಕ್ಕೆ ಹಾಲು ಕೊಡಬೇಕು, ಏನು ಅವೇರ್ನೆಸ್, ನಮಗೆ ಏನು ಅವೇರ್ನೆಸ್ ಇಲ್ಲ. ಫಸ್ಟು ನಾವು ತರಕ್ಕೆ ಮುಂಚೆ ನಾಯಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ತರಬೇಕಿತ್ತು. ನಮಗೂ ಏನು ಗೊತ್ತಿಲ್ವಲ್ಲ. ಅದಕ್ಕೆ ಹಾಲು ಕೊಡಬಾರ್ದು, ಕರ್ಡ್ ಕೊಡಬೇಕಂತೆ. ಕರ್ಡ್ ಕೊಟ್ಟರೆ ಲೂಸ್ ಮೋಷನ್ಸ್ ಆಗಲ್ವಂತೆ. ನಮಗೆ ಗೊತ್ತಿಲ್ಲ. ನಾವಿವಾಗ ಚಿಕ್ಕ ಮಕ್ಳು ಅಂದರೆ ಹಾಲು ಕೊಡ್ತೀವಲ್ಲ, ಅದೇ ಥರ ಹಾಲು ಕೊಟ್ಟಿದ್ದೀವಿ ಬೌಲಲ್ಲಿ. ಅದು 2-3 times ಈ ಕಡೆ ಹೋಗೋದು, ಆ ಕಡೆ ಬರೋದು, ಹಾಲು ಕುಡಿಯೋದು ಮಾಡ್ತಾಯಿತ್ತು. ಲೂಸ್ ಮೋಷನ್ ಸ್ಟಾರ್ಟ್ ಆಗೋಯಿತು ಅದಕ್ಕೆ. ಅದು ತಾಯಿನಿಂದ ಬೇರೆ ಸಪ್ರೇಟ್ ಮಾಡಿ ತಂದಿದ್ದು. ಆ ಹಾಲಿಗೂ ಈ ಹಾಲಿಗೂ ವ್ಯತ್ಯಾಸ ಆಯಿತು. ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು. ಸರಿ 1 day ಆಯಿತು, 2 days ಅಷ್ಟೇ. 2 days ಆಯಿತು. ಅಯ್ಯೋ ಇಡೀ ಮನೆ ತುಂಬ ಗಲೀಜು ಮಾಡೋದು, ಅಲ್ಲಲ್ಲಲ್ಲೂ ನನಗೆ ಸಾಕಾಗ್ಬಿಡ್ತು.
ಅಯ್ಯೋ ಏನಕ್ಕಪ್ಪ ತಂದೆ ಇದನ್ನು, ನನಗೆ ಈಗ ಇಷ್ಟು ಕಷ್ಟ ಕಾಲ ಬಂತಪ್ಪ ಅಂತ ದಿನ ಅದಕ್ಕೆ ಶಾಪ 2 ದಿನ ಇದ್ದಿದ್ದು ಪಾಪ ಆ ಲ್ಯಾಬು. 2 ದಿನ ಬೈಯೋದು ಆ ಲ್ಯಾಬ್ನ ಬೈಯೋದು, ಹಾಲು ಕೊಡೋದು. ಇನ್ನು ನಾನು ತಾನೇ ನೋಡ್ಕೋಬೇಕು. ಅವ್ನು ಸ್ಕೂಲ್ಗೆ ಹೋಗ್ಬಿಟ್ಟ 2 ಡೇಸು. ಆಮೇಲೆ 3rd ಡೇಗೆ ಸಿವಿಯರ್ ಫೀವರ್ ಬಂದುಬಿಡ್ತು ಅದಕ್ಕೆ. ನಮಗೆ ಏನೂ ಅರ್ಥ ಆಗಿಲ್ಲ, ಇದೇನಪ್ಪ ಅದು ಹಾಲು ಕುಡ್ದಿಲ್ಲ ಹಿಂಗಾಗಿದೆ ಅಂತ ಡಾಕ್ಟ್ರ್ ಹತ್ರ ಎತ್ಕೊಂಡೋದ್ರೆ ಏನೋ ಪಾರ್ವೋ ವೈರಸ್ ಅಟ್ಯಾಕ್ ಆಗಿದೆ, ಅದು ಮೊದಲಿನಿಂದಾನೇ ಇತ್ತೇನೋ ಗೊತ್ತಿಲ್ಲ, ನೀವು 2 ಡೇಸ್ ಆಯ್ತಲ್ವ ಜಾಸ್ತಿ ಆಗೋಗಿದೆ ಪಾರ್ವೋ ವೈರಸ್ ಅಂತ ತಕ್ಷಣ ಡ್ರಿಪ್ಸ್ ಕೊಟ್ಟು ಇಂಜೆಕ್ಷನ್ಸ್ ಕೊಟ್ಟು ಎಲ್ಲ ಮಾಡಿದರು. ಸರಿ ಮನೆಗೆ ಎತ್ಕೊಂಡೋಗಿ ನಾಳೆ ತೊಗೊಂಡು ಬನ್ನಿ ಅಂದರು. ತಿರ್ಗಾ ಮನೆಗೆ ತಂದ್ವಿ. 3rd ಡೇ ತಿರ್ಗಾ ಡಾಕ್ಟ್ರ್ ಹತ್ರ ಹೋಗಿ ಡ್ರಿಪ್ಸ್ ಎಲ್ಲ ಕೊಟ್ಟು ಎಲ್ಲ ಆಯಿತು. ತಿರ್ಗಾ ಮನೆಗೆ ಎತ್ಕೊಂಡು ಬಂದ್ವಿ. ಅದಕ್ಕೆ ಪಾರ್ವೋ ಸಿಮ್ಟಮ್ಸು ತುಂಬ ಸಿವಿಯರ್ ಆಗಿಬಿಟ್ಟಿದೆ. ಪಾಪ ಪುಟ್ಟ ಮಗುಗೆ ಅದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆ ಡಿಸೀಸ್ ಅದೆಲ್ಲ ಜಾಸ್ತಿ ಆಗ್ತಾ ಅದು ಐಸೈಟ್ ಕಮ್ಮಿ ಆಗತ್ತಂತೆ, ಅದಕ್ಕೆ ನಮಗೆ ಗೊತ್ತಿಲ್ಲ. ಅದು ಆ ಕಣ್ಪಾರ್ವೆ ಯಾವಾಗ ಹೋಗ್ತಾ ಇದೆಯೋ ಅದಕ್ಕೇನು ಗೊತ್ತಾಗ್ತಾ ಇಲ್ಲ. ಜೋರಾಗಿ ಕಿರ್ಚೋದು, ಈ ಕಡೆ ಆ ಕಡೆ ಹೋಗೋದು, ಗೋಡೆ ಕೊಡ್ಕೊಳ್ಳೋದು, ದಬಕ್ಕಂತ ಬೀಳೋದು, ಈ ಥರ ಎಲ್ಲ ಮಾಡ್ತಾಯಿತ್ತು. ನಮಗೆ ಏನು ಬುಕ್ಸಲ್ಲೂ ಏನೂ ಆವಾಗ ಗೂಗಲಲ್ಲಿ ಓದಬೇಕು ತಿಳ್ಕೊಬೇಕು ಅಂತ ನಾಲೆಡ್ಜ್ ಇಲ್ಲ. ನಾವು ಅಂದ್ಕೊಂಡ್ವಿ ಅಯ್ಯೋ ಇದು ಪುಟ್ಟು ಮರಿನಪ್ಪ, ಇದಕ್ಕೆ ಹುಚ್ಚಿಡ್ದು ಬಿಟ್ಟಿದೆ ಅಂತ ಒಂದು ರೂಮಲ್ಲಿ ಹಾಕಿಬಿಟ್ಟು ಬಾಗಿಲಾಕ್ಬಿಟ್ವಿ. ಅದು ಇವಾಗ ನೆನೆಸ್ಕೊಂಡ್ರೂ ನನಗೆ ಅಳು ಬರುತ್ತೆ ನಿಜವಾಗ್ಲೂ. ಅದಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಹಂಗಾಗಿ ರೂಮಲ್ಲಿ ಹಾಕಿ ಬಾಗಿಲಾಕ್ಬಿಟ್ವಿ. ಅದು ಎಷ್ಟು ಒದ್ದಾಡುತ್ತೋ ಗೊತ್ತಿಲ್ಲ ನನಗೆ. ಪಾಪ ಇಡೀ ರಾತ್ರಿ ಕಿರ್ಚ್ತಾನೇ ಇತ್ತು. ಸರಿ ತಿರ್ಗಾ ಬೆಳಗ್ಗೆ ಆಚೆ ಎತ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಕೈ ಕಾಲೆಲ್ಲ ಸ್ವಲ್ಪ ಹಿಂಗಾಗೋಯಿತು. ಅದಕ್ಕೆ ಸ್ಟ್ರೋಕ್ ಥರ ಜಸ್ಟ್ ಲೈಕ್. ತಿರ್ಗಾ 10:30ಗೆ ಹಾಸ್ಪಿಟಲ್ ಓಪನ್ನು. 10:30ಗೆ ಡಾಕ್ಟ್ರ್ ಹತ್ರ ಎತ್ಕೊಂಡೋದ್ರೆ ಡಾಕ್ಟ್ರ್ ಹೇಳಿದರು ಅದು ತುಂಬ ಸಿವಿಯರ್ ಆಗಿಬಿಟ್ಟು ಕಣ್ಣು ಹೋಗ್ಬಿಟ್ಟಿದೆ, ನೀವು ರಾತ್ರಿನೇ ತರಬೇಕಿತ್ತು ಅಂತ. ರಾತ್ರಿ ನಮ್ಗೆ ಅಷ್ಟೊತ್ತಲ್ಲಿ ಗೊತ್ತಿಲ್ಲ ಈ ಥರ ಆಗತ್ತೆ ಪ್ರಾಣಿಗಳಿಗೆ ಅಂತಲೂ ಗೊತ್ತಿಲ್ಲ. ರಾತ್ರಿನೇ ಕಣ್ಣು ಹೋಗ್ಬಿಟ್ಟಿದೆ, ಅದು ಇವಾಗ ಫುಲ್ಲು ಸ್ಟ್ರೋಕ್ ಆಗಿಬಿಟ್ಟು 2 ಲೆಗ್ಸೂ ಹೋಗ್ಬಿಟ್ಟಿದೆ, ಇನ್ನು ಕ್ಯೂರ್ ಆಗೋದು ಕಷ್ಟ. ಅದಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ದೇವ್ರ ಹತ್ರ ಕಳಿಸ್ಬೇಕಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ಅದು ಒದ್ದಾಡಿ ಹಂಗೆ ಸತ್ತೋಗತ್ತೆ, ತುಂಬ ನರಳಿ ಸತ್ತೋಗತ್ತೆ ಅಂದರು. ಸರಿ ಆಯಿತು ಅಂತ ಅದು ಇಂಜೆಕ್ಷನ್ ಕೊಟ್ಟು ಎತ್ಕೊಂಡು ಬಂದು ಒಂದು ರಟ್ಟು ಬಾಕ್ಸಲ್ಲಿ ಇಟ್ಟು ಕೊಟ್ಟರು. ರಟ್ಟು ಬಾಕ್ಸಲ್ಲಿ ತಂದ್ವಿ. ಅದನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಡೆಡ್ ಬಾಡಿ ಅಲ್ವಾ ಆ ನಾಯಿದು. ಆ ನಾಯಿನ ಎಲ್ಲಿ ಮಣ್ಣು ಮಾಡೋದು ಅಂತಲೂ ಗೊತ್ತಿಲ್ಲ ನಮಗೆ. ಸರಿ ಇಲ್ಲಿ ಕಸ ಗಾಡಿಗಳೆಲ್ಲ ಬರುತ್ತೆ, ಅವ್ರಿಗೆ ಹೇಳಿದರೆ ಅಯ್ಯೋ ಅಮ್ಮ ಕವರಲ್ಲಿ ಹಾಕ್ಬಿಟ್ಟು ಟೈಟಾಗಿ ದಾರ ಕಟ್ಬಿಟ್ಟು ಕಸಕ್ಕೆ ಹಾಕ್ಬೇಡಿ ಅಂದರು. ಅಯ್ಯೋ ಕಸಕ್ಕೆಲ್ಲ ಹಾಕೋದು ಬೇಡಪ್ಪ, ಸಂಕಟ ಆಗತ್ತೆ, ಪ್ರಾಣಿ ಅಲ್ವಾ ಅಂತ. ಸರಿ ನಮ್ಮ ಮನೆಯವ್ರಿಗೂ ಕೇಳಿದೆ. ಅವರೂ ಸರಿ ಬಾ ಅಲ್ಲಿ ವಿಲ್ಸನ್ ಗಾರ್ಡನಲ್ಲಿ ಕ್ರಿಮೆಟೋರಿಯಂ ಇದೆ ಹೋಗೋಣ ಅಂದರು. ಅದು ಮನುಷ್ಯರದ್ದು ಕ್ರಿಮೆಟೋರಿಯಂ. ಸರಿ ಅಲ್ಲಿ ವಿಲ್ಸನ್ ಗಾರ್ಡನ್ಗೆ ಎತ್ಕೊಂಡು ಹೋದ್ವಿ. ಆಟೋ ಇಟ್ಕೊಂಡು ಹೋದರೆ ಅವರು ಇದು ಮನುಷ್ಯರದ್ದು ಮಾಡೋದು, ಪ್ರಾಣಿಗಳಿಗೆ ಮಾಡಲ್ಲ ಅಂದರು. ಅಷ್ಟೊತ್ತಿಗೆ ಅಲ್ಲಿ ಬೇರೆ ಒಂದು ಹೆಣ ಬೇರೆ ಇತ್ತು, ಅವ್ರು ಏನೋ ಪ್ರಿಪೇರ್ ಮಾಡ್ಕೊಂಡು ರೆಡಿ ಇದ್ದರು. ಆಮೇಲೆ ಅಲ್ಲಿ ವಾಚ್ಮೆನ್ ಹೇಳಿದರು, ಅಮ್ಮ ಅವರೆಲ್ಲ ಹೋಗಾದ್ಮೇಲೆ ಬೇಕಂದರೆ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ, ಎಲ್ಲೋ ಮೂಲೆಗೆ ಹೋಗಿ ಮಣ್ಣು ಮಾಡ್ತೀನಿ, ವೆಯ್ಟ್ ಮಾಡ್ತೀರಾ ಅಂದರು. ಸರಿ ಆಯಿತು ಅಂತ 2 ಅವರಲ್ಲೇ ಗೇಟ್ ಪಕ್ಕನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಬೇರೆ ಅವ್ರದ್ದು ಅದೆಲ್ಲ ಮುಗಿದ ಮೇಲೆ ಅಯ್ಯಪ್ಪ ಬಂದು ಚಿಕ್ಕದು ಲ್ಯಾಬ್ ರಟ್ಟು ಬಾಕ್ಸಲ್ಲಿ ಎತ್ಕೊಂಡು ಹೋಗಿದ್ವಲ್ಲ, ಟವಲ್ ಸುತ್ತಕೊಂಡು ಅದನ್ನು ಎತ್ಕೊಂಡೋಗಿ ಎಲ್ಲೋ ಒಂದು ಮೂಲೆಗೆ ಒಂಚೂರು ಮಣ್ಣೆಲ್ಲ ತೆಗೆದುಬಿಟ್ಟು ಮಣ್ಣು ಮಾಡಿಸ್ಬಿಟ್ಟು ಬಂದ್ವಿ. ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದು ಆವಾಗ ತುಂಬ ನೋವಾಯಿತು. ಅಯ್ಯೋ ಆ ಲ್ಯಾಬು ನನ್ನ ಶಾಪದಿಂದಾನೇ ಸತ್ತೋಯ್ತೋ ಏನೋ, ಏನಕ್ಕೆ ಅಷ್ಟು ಶಾಪ ಹಾಕಿದೆ ನಾನು ಆ ಪುಟ್ಟ ಪ್ರಾಣಿಗೆ ಅಂತ ತುಂಬ ನೋವಾಯಿತು. ಇದು ಫಸ್ಟ್ ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ, ಒಂದು ಪ್ರಾಣಿ ಬಂದಿದ್ದು ಫಸ್ಟ್ ಇನ್ಸಿಡೆಂಟ್ ಇದು. ಈ ಇನ್ಸಿಡೆಂಟ್ ಆದಮೇಲೆ ಇದು ಕೊನೆ ಅಲ್ಲ, ಸ್ಟಾರ್ಟಿಂಗ್ ಇದು ಅಷ್ಟೇ ನಮ್ಮ ಲೈಫಲ್ಲಿ ಅನಿಮಲ್ಸ್ಗೆ ಪ್ಲೇಸ್ ಸಿಗೋಕ್ಕೆ ಒಂದು ಇದು ಇನ್ಸಿಡೆಂಟ್ ಇದು. ಈ ಇನ್ಸಿಡೆಂಟ್ ಆಯಿತು. ಸರಿ ಒಂದು ವಾರ ಬೇಜಾರಿತ್ತು. ನಾನು ತುಂಬಾ ಅಳ್ತಾ ಇದ್ದೆ. ಯಾಕಂದರೆ ಬೇರೆಯವರು ನಮ್ಮ ಮನೆಯವರು 2 ಮಕ್ಕಳು ಅವ್ರು ಯಾರೂ ಬೈದಿಲ್ಲ, ನಾನೇ ಬೈತಾ ಇದ್ದಿದ್ದು. ಅಯ್ಯ ಈ ದರಿದ್ರನ್ ಬೇರೆ ತಂದಿದ್ಯಾ, ಎಲ್ಲೋ ಆಚೆ ಹೋಗಂಗಿಲ್ಲ ಬರೋಂಗಿಲ್ಲ, ಅದು ನೋಡಿ ಎಲ್ಲಿ ಲೋಡು ಲೆಟ್ರಿನ್ ಮಾಡ್ತಾಯಿದ್ದೆ ಒಂದೇ ವಾಸನೆ ಅಂತ ಬೈತಾ ಇದ್ದಿದ್ದು.
ನಂಗೆ ಅದೇ ತಲೆನಲ್ಲಿ ಇದಾಗ್ತಾ ಇತ್ತು, ನಾನು ಶಾಪ ಹಾಕಿದ್ರಿಂದಾನೇ ಆ ಲ್ಯಾಬ್ ಸತ್ತೋಯ್ತಲ್ವಾ ಅಂತ. ಒಂದು ವಾರ ಸರಿಯಾಗಿ ನಿದ್ದೆನೂ ಮಾಡಿಲ್ಲ ನಾನು, ಊಟ ಸರಿಯಾಗಿ ಮಾಡಿಲ್ಲ, ಆ ಥರ ಆಗೋಯ್ತು. ಸರಿ, ಇವತ್ತಿಗೆ ಇದು ಸ್ಟೋರಿ ಮುಗಿಸೋಣ. ನಾಳೆ ಇನ್ನೊಂದು ಸ್ಟೋರಿ ಜೊತೆ ಬರ್ತೀನಿ. ಇದು ಇದು ಅಂತ್ಯ ಅಲ್ಲ, ಆರಂಭ ಅಷ್ಟೇ. ನಾಳೆ ಇನ್ನೊಂದು ಸ್ಟೋರಿ ಜೊತೆ ಬರ್ತೀನಿ, ಓಕೆನಾ? ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆಲ್ಲನೂ ಹೇಳಿ. ಈ ಪ್ರಾಣಿಗಳೆಲ್ಲ ಏನಂದರೆ, ಅವ್ರಿಗೆ ಅಡುಗೆ ಮನೆ ಇಲ್ಲ, ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಹೋಗಿ ಪ್ರೊವಿಷನ್ ಸ್ಟೋರಲ್ಲಿ ದುಡ್ಡು ಕೊಟ್ಟರೆ ಏನೋ ಸಾಮಾನು ಕೊಡ್ತಾರೆ, ಅದು ತಂದು ಅಡುಗೆ ಮಾಡ್ತೀವಿ, ತಿಂತೀವಿ. ಅದಕ್ಕೆ ಆ ಪ್ರಾಣಿಗಳಿಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಿ ಬೇಕ್ರಿ ಹತ್ರ ಪಾಪ ಬನ್ನು ಬ್ರೆಡ್ ತಿಂತಾ ಇದ್ರೆ ಇದು ಕೂತ್ಕೊಂಡು ನೋಡ್ತಾ ಇರುತ್ತೆ, ಏನೋ ನಮಗೂ ಫ್ರೀಯಾಗಿ ಕೊಡ್ತಾರೇನೋ ಅಂತ. ಬಟ್ ಅದು ಕಾಸು ಕೊಟ್ಟರೆ ತಾನೇ ಅವ್ರು ಕೊಡ್ತಾರೆ, ಆ ಅವೇರ್ನೆಸ್ ಇಲ್ಲ. ಅದಕ್ಕೆ ನಾವು ತಿನ್ನೋವಾಗ ಅದಕ್ಕೂ ಒಂಚೂರು ಊಟ ಕೊಡೋಣ ಅಲ್ವಾ? ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಸ್ಟೋರಿ ಜೊತೆ ಬರ್ತೀನಿ. ನೆಕ್ಸ್ಟು ಎಪಿಸೋಡಲ್ಲಿ ನಮ್ಮ ಮನೆಗೆ ಒಂದು ಜರ್ಮನ್ ಶೆಪರ್ಡ್ ಬಂತು, ಬ್ಯೂಟಿಫುಲ್ ಜರ್ಮನ್ ಶೆಪರ್ಡು. ಆ ಸ್ಟೋರಿ ಹೇಳ್ತೀನಿ ನಾನು. ಮಕ್ಕಳಿಗೆಲ್ಲ ತೋರಿಸಿ ಇಂಟ್ರೆಸ್ಟ್ ಆಗುತ್ತೆ, ಮಕ್ಕಳಿಗೆಲ್ಲನೂ ಹೇಳಿ. ಪ್ರಾಣಿಗಳಿಗೆಲ್ಲ ಸ್ವಲ್ಪ ಫೀಡ್ ಮಾಡೋಕ್ಕೆ ಹೇಳಿ. ಮನೆ ಮುಂದೆ ಒಂಚೂರು ನೀರಿಡಿ, ಬಿಸಿಲು ಕಾಲ ಬರ್ತಾಯಿದೆ, ಒಂಚೂರು ನೀರಿಡಿ, ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎನ್ಕರೇಜ್ ಮಾಡಿ, ಕಮೆಂಟ್ಸ್ ಮಾಡಿ. ನನಗೂ ಖುಷಿ ಆಗತ್ತೆ, ಯಾರೋ ಒಬ್ಬರು ನೋಡ್ತಾ ಇದ್ದಾರಪ್ಪ ನಮ್ಮ ಚಾನಲ್ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.